ಮೊದಲು ನೋಡಿ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಆಗುತ್ತೆ. ಸಿಎಂ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇ ವಿವಾದ ಆಗಿರ್ತಕ್ಕಂಥದ್ದು ಸರ್. ಯಾಕಂದ್ರೆ ಅದು ಪ್ರತ್ಯೇಕತಾವಾದದ ವಿಚಾರವಾಗಿ ಅವರು ಸಮಾವೇಶ ಮಾಡಿದ್ದು, ಆ ಸಮಾವೇಶದಲ್ಲಿ ಭಾಗವಹಿಸುವಂತ ಅವಶ್ಯಕತೆ ಇತ್ತು ಅನ್ನೋಂಥ ವೀರಶೈವ ಲಿಂಗಾಯತರು ಕರೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ ಸಿಎಂ. ಚೀಫ್ ಮಿನಿಸ್ಟರ್ ಏನು ನಾನು ಗಮನಿಸಿದಾಗೆ ಸಿಎಂ ಏನು ಅದನ್ನ ಈ ಧಾರ್ಮಿಕ ವಿಚಾರಗಳನ್ನ ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಬಸವ ಮೆಟ್ರೋ ಇಡಬೇಕು ಅನ್ನೋದು ಕೂಡ ಚರ್ಚೆ ಬಂದಿದೆ ಸರ್. ಅದು ಚರ್ಚೆ ಆಗುತ್ತೆ, ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಪ್ರಸ್ತಾವನೆ ಇದ್ದ ಕ್ಯಾಬಿನೆಟ್ಗೆ ಬರುತ್ತೆ. ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ.